ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ನ್ಯೂ ಎಲ್ಲರಿಗೂ ಸುಸ್ವಾಗತ. ಸೊ ಯಾರೆಲ್ಲ ಪ್ರಭುವಾಣಿ ಚಾನೆಲ್ ಇಂದ ಈ ವಿಡಿಯೋಗೆ ಬಂದಿದ್ದೀರಾ ನೀವು, ಸೊ ಒಳ್ಳೇದು. ಯಾಕಪ್ಪ ಅಂತ ನಿಮ್ಗೆ ಅಮೌಂಟಿನ ಅವಶ್ಯಕತೆ ಇರುತ್ತೆ. ಸೊ ಅದಕ್ಕೋಸ್ಕರ ಈಗ ನೋಡ್ತಾ ಇದ್ದೀರಿ. ಏನಪ್ಪಾ ಅಂತಂದ್ರೆ, ಸೊ ನಿಮ್ಗೆ ಕಾಲ್ ರೆಕಾರ್ಡಿಂಗ್ ನಿಮ್ಗೆ ಕೇಳಿಸ್ತೀನಿ ಅಂತ ಹೇಳಿದ್ರೆ, ಸೊ ಯಾರೆಲ್ಲ ಫ್ರೆಶರ್ ಇದ್ರೆ ಅವ್ರು ಕೂಡ ಅಮೌಂಟ್ ಬರುತ್ತೆ. ಸೊ ಯಾರೆಲ್ಲ ಓಲ್ಡ್ ಸ್ಟೂಡೆಂಟ್ ಇದ್ರೆ ಅಂದ್ರೆ ಸೊ 2023-24 ಪಾಸ್ ಔಟ್ ಇದ್ದೀರಾ, ಸೊ ಅವ್ರಿಗೆ ಈಗಾಗಲೇ ಅಮೌಂಟ್ ಬಂದಿದೆ, ಬಟ್ ಅವ್ರಿಗೆ ಅಮೌಂಟ್ ಸ್ಟಾಪ್ ಮಾಡಿದಾರೆ ಅಂತ ಅಂದಿದ್ರಿ. ಬಟ್ ಡೋಂಟ್ ವೆರಿ, ಅಮೌಂಟ್ ಬರುತ್ತೆ ಅಂತ ಹೇಳಿದರೆ. ಸೊ ಯಾವಾಗ ಅಮೌಂಟ್ ಬರುತ್ತೆ, ಯಾವಾಗ ಅಮೌಂಟ್ ಅಂತ ಹೇಳಿದ್ದಾರೆ. ಸೊ ಕಾಲ್ ರೆಕಾರ್ಡಿಂಗ್ ಕೇಳ್ಕೊಳ್ಳಿ. ಯಾಕಪ್ಪ ಅಂದ್ರೆ ಕಾಲ್ ರೆಕಾರ್ಡಿಂಗ್ ನಿಮ್ಗೆ ಸಾಕ್ಷಿಯಾಗಿರುತ್ತೆ. ಸೊ ಒಂಚೂರು ಕೇಳ್ಕೊಳ್ಳಿ ಏನಂತ. ಹಲೋ ಮ್ಯಾಮ್ ನಮಸ್ತೆ. ನಮಸ್ತೆ ಹೇಳಿ. ಮ್ಯಾಮ್ ನಾವು ಇಲ್ಲಿ ಮೈಸೂರಿಂದ ಮಾತಾಡ್ತಾ ಇರೋದು. ನಾವು ಯುವನಿಧಿ ಸ್ಟೂಡೆಂಟ್ ಇದೀವಿ. ಓಕೆ ನಾವು ಯೂಟ್ಯೂಬ್ ವಿಡಿಯೋ ಮಾಡ್ತೀವಿ, ಜೊತೆಗೆ ಅಂದ್ರೆ ಇನ್ಫಾರ್ಮೇಶನ್ ಯುವನಿಧಿ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತಾ ಇರ್ತೀವಿ. ಸ್ಟೂಡೆಂಟ್ ಇದೀವಿ, ಬಟ್ ಇನ್ಫಾರ್ಮೇಶನ್ ಕೊಡ್ತೀವಿ, ಯೂಟ್ಯೂಬ್ ವಿಡಿಯೋ ಮಾಡ್ತಾ ಇರ್ತೀವಿ ನಾವು. ನೀವು ಅಪ್ಲಿಕೇಶನ್ ಹಾಕಿಲ್ವಾ? ಅಪ್ಲಿಕೇಶನ್ ಹಾಕಿದೀವಿ ಮೇಡಮ್, ಆದ್ರೂ ಕೂಡ ಅಂದ್ರೆ ಇನ್ಫಾರ್ಮೇಶನ್ ಕೊಡ್ತಾ ಇರ್ತೀವಿ ಯುವನಿಧಿ ಸ್ಟೂಡೆಂಟ್ಗೆ. ಅಂದ್ರೆ ಅಂದ್ರೆ ಸ್ಟೇಟಸ್ ಈ ತರ ಬಂದ್ರೆ ಈ ತರ ಆಗುತ್ತೆ, ಇಷ್ಟ ದಿನ ಆದ್ಮೇಲೆ ಅಮೌಂಟ್ ಬರುತ್ತೆ, ಏನೇನಾಗುತ್ತೆ ನಾವು ಇನ್ಫಾರ್ಮೇಶನ್ ಕೊಡ್ತಾ ಇರ್ತೀವಿ. ನಿಮ್ ಕಡೆಯಿಂದ ಇನ್ಫಾರ್ಮೇಶನ್ ತಗೊಂಡು ಬೇರೆಯವರಿಗೆ ವಿಡಿಯೋ ನೋಡ್ತಾ ಇರ್ತಾರಲ್ಲ ಯೂಟ್ಯೂಬ್ ಅಲ್ಲಿ, ಅಂದ್ರೆ ಇನ್ಫಾರ್ಮೇಶನ್ ಕೊಡ್ತಾ ಇರ್ತೀವಿ. ವಿಡಿಯೋ ನೋಡ್ತಾರ ಅವರಿಗೆ ಹಾ ಮೇಡಮ್. ಏನ್ ಬೇಕಿತ್ತು ಸರ್? ಮೇಡಮ್ ಅಮೌಂಟ್ ಇಲ್ಲ, 3 months ಇಂದ 4 months ಓಲ್ಡ್ ಬಿಡಿ, ಅಂದ್ರೆ ನ್ಯೂ ಸ್ಟೂಡೆಂಟ್ ಕೂಡ ಬರಲ್ವಾ ಅಮೌಂಟ್, ಅದಕ್ಕೆ ಕೇಳ್ತಾ ಇರೋದು. ಬರುತ್ತೆ ಅಪ್ಲಿಕೇಶನ್ ಹಾಕಕ. ಹಾ ಮೇಡಮ್, ಅಂದ್ರೆ ಹಾಕಿದ್ದಾರೆ, ಅಂದ್ರೆ ಏನಿಲ್ಲ ಅಂದ್ರೆ ಆಲ್ರೆಡಿ ಹಾಕಿದ್ದಾರೆ. ಈಗ ಜನವರಿ, ಫೆಬ್ರವರಿ, ಡಿಸೆಂಬರ್, ಜನವರಿ ಇದರಲ್ಲೂ ಹಾಕಿದಾರಲ್ವಾ ಅಪ್ಲಿಕೇಶನ್? ಹಾ ಹಾಕಿದ್ದಾರೆ ಮೇಡಮ್. ಹಾಕಿದ್ದಾರೆ, ಬರುತ್ತೆ ಸರ್ ಅವರಿಗೆ. 180 days ಕಂಪ್ಲೀಟ್ ಆದ ತಕ್ಷಣ ಬರುತ್ತೆ. ಬಟ್ ಇವಾಗ ECMS ಅಂತ ಹೇಳಿ ಟೆಕ್ನಿಕಲ್ ಇಶ್ಯೂ ಅಂತ ಅಂತಿದೆಯಲ್ಲ, ಈ ಮಂತ್ ಸ್ಟೇಟಸ್ ಅಪ್ಡೇಟ್ ಮಾಡ್ತಾರೆ. ಅದನ್ನೆಲ್ಲ ಕ್ಲಿಯರ್ ಮಾಡಿ ನೆಕ್ಸ್ಟ್ ಮಂತ್ ಮಾರ್ಚ್ ಏಪ್ರಿಲ್ DBT ಪ್ರೊಸೆಸ್ ಮಾಡ್ತಾರೆ. ಹೌದಾ ಮೇಡಮ್. ಮೇಡಮ್ ಇನ್ನೊಂದು ಏನಂದ್ರೆ, ಇವ್ರದ್ದು 24 months ಆಲ್ರೆಡಿ ಅಮೌಂಟ್ ಬಂದಿದೆ, ಬಟ್ ಅವ್ರಿಗೇನು ಬರಲ್ಲ. ಅವ್ರಿಗೆ ಬರಲ್ಲ ಸರ್. ಲಾಸ್ಟ್ ಅವ್ರು ಎಲಿಜಿಬಲ್ ಇದ್ದಾರೆ only 2 months. ಅಂದ್ರೆ 2 years ಅಷ್ಟೇನಾ? ಅಷ್ಟೇ. ಅವ್ರು 2 year ಆದ ತಕ್ಷಣ ಆಟೋಮೆಟಿಕ್ ಅದೇ ಸ್ಟಾಪ್ ಆಗ್ಬಿಡುತ್ತೆ. ಆಟೋಮೆಟಿಕ್ ಸ್ಟಾಪ್ ಆಗುತ್ತಾ? ಕೊಟ್ಟರು ಬರಲ್ಲ. ಹೌದಾ ಮೇಡಮ್. ಮತ್ತೆ ಇವಾಗ ಹೈಯರ್ ಸ್ಟಡೀಸ್ ಅಂದ್ರೆ ಅಡ್ಮಿಷನ್ ಮಾಡಬಾರ್ದು ಅಂದ್ರೆ, ಅಡ್ಮಿಷನ್ ಮಾಡಿದ್ರೆ ಅಮೌಂಟ್ ಸ್ಟಾಪ್ ಆಗುತ್ತೆ ತಾನೆ? ಅಡ್ಮಿಷನ್ ಅಮೌಂಟ್ ಸ್ಟಾಪ್ ಆಗುತ್ತೆ ಸರ್. ಅಡ್ಮಿಷನ್ ಮಾಡ್ಲಿ, ಈಗ ಅವರು ಈಗ MA ಮಾಡಿರ್ತಾರೆ, ಮತ್ತೆ ನೆಕ್ಸ್ಟ್ BEd ಗೆ ಹೋಗ್ತಾರೆ. BA ಮಾಡಿದ್ದು BA ಮಾಡಿರ್ತಾರೆ, ಮತ್ತೆ ಅಪ್ಲಿಕೇಶನ್ ಹಾಕಿರ್ತಾರೆ, ಮತ್ತೆ MA ಕಂಟಿನ್ಯೂ ಮಾಡ್ಕೊಂಡು ಅಮೌಂಟ್ ಬರಸೂ ಇಲ್ಲ, ಮತ್ತೆ ಡಿಲೀಟ್ ಮಾಡಿ ಮತ್ತೆ ನಿಮ್ಮ ಅಪ್ಲಿಕೇಶನ್ ಹಾಕೋದು ಇಲ್ಲ. ಹೌದಾ. ಒಂದು ವಿಷಯ ಮೇಡಮ್, ಅಂದ್ರೆ ಇವಾಗ ನೋಡಿ, ನಾರ್ಮಲ್ ಆಗಿ ನಂದೇ ತಗೊಳ್ಳಿ, ನಾನು ಸೈನ್ಸ್ ಅಂದ್ರೆ BSc ಕಂಪ್ಲೀಟ್ ಆಗಿದೆ ನಂದು. ಇವಾಗ BSc ಕಂಪ್ಲೀಟ್ ಆಗಿದೆ. BSc ನಾನು ಡಿಗ್ರಿ ಕಂಪ್ಲೀಟ್ ಮಾಡ್ಕೊಂಡ ತಕ್ಷಣ ಬಿಟ್ಟಿದ್ದೀನಿ. ಮತ್ತೆ ನೆಕ್ಸ್ಟ್ ಇವಾಗ BCom ಅಡ್ಮಿಷನ್ ಮಾಡಿದ್ರೆ, ನಾರ್ಮಲ್ ಆಗಿ BA BCom ಮಾಡ್ತಾರಲ್ಲ, ನಾನು ನಾರ್ಮಲ್ ಅದೇ UGನೇ ಮಾಡ್ಕೋತೀನಿ. ಇವಾಗ ಅದು ಹೈಯರ್ ಸ್ಟಡಿ ಆಗಲ್ಲ, ಆದ್ರೆ ನಾರ್ಮಲ್ ಆಗೋದು UGನೇ ಆಗುತ್ತೆ. ಒಂದ್ ವೇಳೆ ಅದು ಬೇರೆ ಕೋರ್ಸ್ ಅಲ್ಲಿ UG ಅಲ್ಲಿ ಬೇರೆ ಕೋರ್ಸ್ ಮಾಡಿದ್ರೆ ಅದು ಅಮೌಂಟ್ ಸ್ಟಾಪ್ ಆಗುತ್ತೆ ಅವಾಗ್ಲೂ. ಸ್ಟಾಪ್ ಆಗುತ್ತೆ ಸರ್. ನಿಮ್ದೆಲ್ಲ ಇದು ತೋರಿಸ್ಬಿಡುತ್ತೆ. ಆದ್ರೆ ಮತ್ತೆ ಮೇಡಮ್ ಅಂದ್ರೆ ಅದು ಹೈಯರ್ ಸ್ಟಡೀಸ್ ಹೋಗಲ್ಲಲ್ವಾ, ನಾವು ಅಲ್ಲಿ ಇರ್ತೀವಿ ಮ್ಯಾಮ್. ಇಲ್ಲ, ನೆಕ್ಸ್ಟ್ ಉನ್ನತ ಅಭ್ಯಾಸ ಮಾಡ್ತಿದ್ದಾರೆ ಅಂತ ಬಂದ್ಬಿಡುತ್ತಲ್ಲ, ಉನ್ನತ ಅಭ್ಯಾಸ ಮಾಡ್ತಿದ್ದಾರೆ ಅಂತ. ಹೌದಾ, ಅಂದ್ರೆ ಕಂಪ್ಲೀಟ್ ಆದ್ರೆ ಮಾತ್ರ ಅಮೌಂಟ್ ಹಾಕೋದು ನೀವು, ಅಂದ್ರೆ ಇವಾಗ ಸ್ಟಡಿ ಮಾಡ್ತಾ ಇದ್ರೆ ಹಾಕಲ್ಲ. ನಿರುದ್ಯೋಗಿ, ನೀವು ಗೊತ್ತಾಗ ಸ್ಟಡಿ ಮಾಡ್ತಾ ಇಲ್ಲ, ಈ ಕಡೆ ಕೆಲ್ಸಕ್ಕೆ ಹೋಗ್ತಾ ಇಲ್ಲ ಅನ್ನೋರಿಗೆ ಮಾತ್ರ ಅದು ಸ್ಕೀಮ್. ಹೌದಾ ಮೇಡಮ್. ಮೇಡಮ್ ಮತ್ತೆ ಇನ್ನು ಇವಾಗ ಓಲ್ಡ್ ಸ್ಟೂಡೆಂಟ್ ಗೆ ಬಂದಿಲ್ಲ ಇನ್ನ, ಕೆಲವೊಂದಿಷ್ಟು ಅಂದ್ರೆ 3-4 months ಆಯ್ತು, ಇನ್ನೂ ಬಂದಿಲ್ಲ ಮೇಡಮ್. ಅವ್ರದ್ದು 4 months ಅಂದ್ರೆ ಇವಾಗ ಡಿಸೆಂಬರ್, ಜನವರಿ, ಫೆಬ್ರವರಿ ಇವರಿಗೆಲ್ಲ DBT ಖುಷಿ ಆಗಿದೆ. ಬಟ್ ಏನಂದ್ರೆ ಸ್ಟೇಟಸ್ ಅಲ್ಲಿ ಪೆಂಡಿಂಗ್ ಅಂತ ತೋರಿಸ್ತಾ ಇದೆ. ಈ ಮಂತ್ ಅಲ್ಲಿ 15 ಒಳಗಡೆ ಆಗುತ್ತೆ ಅಂತ ನಮಗೆ ಇನ್ಫಾರ್ಮೇಶನ್ ಕೊಟ್ಟಿದ್ರು. ಈಗ ನೋಡಿದ್ರೆ ಮತ್ತೆ ಈ ಮಂತ್ ಎಂಡ್ ಅಲ್ಲಿ ಆಗುತ್ತೆ ಅಂತ ಹೇಳಿದ್ದಾರೆ. ನಾವು ಅದೇ ಹೇಳ್ತಾ ಇದ್ದೀವಿ ಸರ್. ಹೌದಾ ಮೇಡಮ್. ಡಿಸೆಂಬರ್, ಜನವರಿ, ಫೆಬ್ರವರಿ 3 ತಿಂಗಳದ್ದು ತುಂಬಾ ಜನಕ್ಕೆ ಆಗಿಲ್ಲ. ಎಸ್ ಮ್ಯಾಮ್. ಬಟ್ ಇವಾಗ ಏನಿದೆ, DBT ಸಕ್ಸಸ್ ಅಂತ ತೋರಿಸಿದ್ರೆ ಅವ್ರಿಗೆ ಅಮೌಂಟ್ ಹೋಗಿಲ್ಲ, ಅದು ಪ್ರಾಬ್ಲಮ್ ಆಗಿದೆ. ಕರೆಕ್ಟ್ ಇರುತ್ತೆ, ಅವ್ರಿಗೆ ಹೋಗಿರುತ್ತೆ. ಲಾಸ್ಟ್ ಟೈಮ್ ಎಲ್ಲ ಹೋಗಿದ್ಯಲ್ಲ, ಹಂಗಾಗಿ ಈಗಲೂ ಹೋಗಿದೆ, ಬಟ್ ಅವ್ರಿಗೆ ಅಮೌಂಟ್ ಕ್ರೆಡಿಟ್ ಆಗಿಲ್ಲ. ಈ ಮಂತ್ ಅಲ್ಲಿ ಆಗುತ್ತೆ ಅಂತ ಹೇಳಿದ್ದಾರೆ, ನಮಗೂ ಡಿಪಾರ್ಟ್ಮೆಂಟ್ ಕಡೆಯಿಂದ ಆಗುತ್ತೆ. ಹೌದಾ ಮೇಡಮ್. ಆಮೇಲೆ ನಮ್ಗೆ ಯುವನಿಧಿ ಬಜೆಟ್ ಕೊಟ್ಟಿಲ್ಲ ನೆಕ್ಸ್ಟ್ ಅಕಾಡೆಮಿಕ್. ಹೌದಾ ಮ್ಯಾಮ್. ನೆಕ್ಸ್ಟ್ ಇಯರ್ದು ನಮ್ಗೆ ಯುವನಿಧಿ ಬಜೆಟ್ ಕೊಟ್ಟಿಲ್ಲ. ಬಟ್ ಕೊಟ್ಟ ಮೇಲೆ ಇಮಿಡಿಯೇಟ್ಲಿ ನಿಮ್ಗೆ ಮಾರ್ಚ್ ಏಪ್ರಿಲ್ ಪ್ರೊಸೆಸ್ ಮಾಡ್ತಾರೆ. ಇವಾಗ ಮಾರ್ಚ್ ಏಪ್ರಿಲ್ ಇನ್ನೂ ಪೆಂಡಿಗೆ ಇಡ್ತೀರಾ ಅಂತ ಆಯ್ತು. ಇಲ್ಲಿ ಕೊಟ್ಟಿರೋದೆಲ್ಲ ಡಿಸೆಂಬರ್, ಫೆಬ್ರವರಿವರೆಗೆ ಆಲ್ರೆಡಿ ಆಗಿದೆ. ನೆಕ್ಸ್ಟ್ ಕೊಡೋದೆಲ್ಲ ಮಾರ್ಚ್ ಇಂದ ಪ್ರೊಸೆಸ್ ಆಗುತ್ತೆ. ಇನ್ನ ಕೊಟ್ಟಿಲ್ಲ, ಕಳ್ಸಿದ್ದಾರೆ ಲೆಟರ್, ಬಟ್ ಇನ್ನ ಬಂದಿಲ್ಲ. ಹೌದಾ ಮೇಡಮ್. ಓಕೆ ಮ್ಯಾಮ್, ಸರಿ ಮೇಡಮ್, ಥ್ಯಾಂಕ್ಸ್ ಮೇಡಮ್, ಎಷ್ಟು ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಓಕೆ ಸರ್. ಸೊ ಫ್ರೆಂಡ್ಸ್, ಇದು ವಾಯ್ಸ್ ರೆಕಾರ್ಡಿಂಗ್ ಕಾಲ್ ರೆಕಾರ್ಡಿಂಗ್ ಕೇಳಿದೆ ಅನ್ಕೋತೀನಿ. ಫೇಕ್ ಏನಿಲ್ಲ, ಇದು ಕೂಡ ಫೇಕ್ ಅಂತ ಅನ್ಕೋತಿರೋ ಕೆಲವೊಂದಿಷ್ಟು, ಬಟ್ ನಾ ಏನು ಇದಕ್ಕೆ ತಿಳ್ಕೊಳಲ್ಲ. ಬಟ್ ಏನಪ್ಪಾ ಅಂದ್ರೆ, ಈ ಮಂತ್ ಎಂಡ್ ಅಮೌಂಟ್ ಬರುತ್ತೆ ಅಂತ ಹೇಳಿದ್ರು 100%. ಆಕ್ಚುಲಿ 15 ಅಂದ್ರೆ 15 ತಾರೀಕು ಒಳಗಡೆ ಅಮೌಂಟ್ ಬರ್ತೈತೆ ಅಂದಿದ್ರು. ಅವರು ಕೂಡ ಮೇಡಮ್ ಕೇಳಿದ್ರು ಅನ್ಕೋತೀನಿ. ಸೊ ಬಟ್ ಏನೋ ಬರ್ಲಿಲ್ಲ. ಬಟ್ ಈ ಮಂತ್ ಎಂಡ್ ವರೆಗೂ ಅಮೌಂಟ್ ಬರುತ್ತೆ ಅವ್ರು ಹೇಳಿದ್ದಾರೆ. ಏನಪ್ಪಾ ಅಂತಂದ್ರೆ ಡಿಸೆಂಬರ್, ಜನವರಿ, ಫೆಬ್ರವರಿ ಅಮೌಂಟ್ ನಿಮಗೆ ಇವಾಗ ಈ ಮಂತ್ ಎಂಡ್ ವರೆಗೂ 3 months
ಒಟ್ಟಿಗೆ 9,000 ಅಥವಾ 6,000 ಕೊಡ್ತಿರ್ಬೋದು, ಬಟ್ ಎಕ್ಸಾಕ್ಟ್ ನಾನು ಹೇಳಕ್ಕಾಗಲ್ಲ. ಸೊ ಅಮೌಂಟ್ ಬಂದೇ ಬರುತ್ತೆ. ಸೊ ವೇಟ್ ಮಾಡಿ. ಸೊ ಇಲ್ಲಿ ತನಕ ಕೊಳ್ಳೋದಕ್ಕೆ ನೋಡಿದ್ದೀರಾ. ಸೊ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಲೈಕ್ ಮಾಡಿ ಮತ್ತು ನಿಮ್ಮೆಲ್ಲ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಸೊ ಥ್ಯಾಂಕ್ ಯು ಸೊ ಮಚ್.